ಹೌದು ಅಕ್ಕ, ನಾನು ಕೂಡ ನೋಡಿದ್ದೆ. ಇಲ್ಲಕ್ಕ, ನಾನವಳನ್ನು ತಳ್ಳಲಿಲ್ಲ, ಅವಳು ಕಾಲು ಜಾರಿ ಬಿದ್ದದ್ದು. ಇಲ್ಲ, ಇವಳೇ ತಳ್ಳಿದ್ದು. ಇಲ್ಲಕ್ಕ, ನಾನು ತಳ್ಳಲಿಲ್ಲ. ಜಗಳ ಮಾಡಬೇಡಿ ಮಕ್ಕಳೇ. ಕೆಲವೊಮ್ಮೆ ನಾವು ಕೇಳಿದ್ದು ಸಹ ಸುಳ್ಳಾಗಬಹುದು, ನೋಡಿದ್ದು ಸಹ ಸುಳ್ಳಾಗಬಹುದು. ಬನ್ನಿ, ನಾನು ನಿಮಗೊಂದು ಕತೆ ಹೇಳುತ್ತೇನೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು. ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆಯೊಡತಿ ಗಂಗಮ್ಮ, ತೊಟ್ಟಿಲವಳ ಕಂದಮ್ಮ. ಮುಂಗುಸಿಯಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ. ಮುಂಗುಸಿಯೊಡನೆ ಪ್ರೀತಿಯಲ್ಲಿ, ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ. ಮುಂದೇನಾಯಿತು ಕೇಳಮ್ಮ. ಮನೆಯಲ್ಲಿ ನೀರು ಮುಗಿದಿರಲು, ಹೊಳೆಯ ಕಡೆಗೆ ಹೊರಟಿರಲು, ಕಂದನೇ ಇನ್ನು ಮಲಗಿರಲು ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರೂ ಜೊತೆಯಿಲ್ಲ. ತೊಟ್ಟಿಲ ಬಳಿಯೇ ಕಾವಲಿರು, ಹೊರಗಡೆ ಎಲ್ಲೂ ಹೋಗದಿರು. ಗಂಗೆಯ ಒಳಗೆ ಹೊರಟಾಗ ಬೇಲಿಯಲ್ಲಿದ್ದ ಕರಿನಾಗ. ಸರಸರ ಹರಿಯಿತು ರಭಸದಲ್ಲಿ, ಮನೆಯನ್ನು ಸೇರಿತು ನಿಮಿಷದಲ್ಲಿ. ಮುಂಗಿಸಿ ನೋಡಿತು ಹಾವನ್ನು, ತೊಟ್ಟಿಲ ಬಳಿಗೆ ಬಿದ್ದಿತು ವೇಗದಲ್ಲಿ, ನಾಯಕ ನಡೆಯಿತು ರೋಷದಲ್ಲಿ. ಸೋತಿತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ ಹರುಷದಲ್ಲಿ. ಹಾವಿನ ಪ್ರಾಣವ ಹೀರಿತ್ತು, ಬಾಯಲ್ಲಿ ರಕ್ತವು ಚಿನುಗಿತ್ತು.